ನಿಮ್ಮ ಹಲ್ಲಿನ ಮೇಲೆ ಈ ತರ ಕಲೆಗಳು ಇದಾವ? ನೀವು ಕ್ಲಿನಿಕ್ ಅಲ್ಲಿ 1500 ಖರ್ಚು ಮಾಡಿ ಟೀತ್ ಕ್ಲೀನಿಂಗ್ ಮಾಡಿಸ್ಕೊಂತೀರಾ. ಮಿರರ್ ಮಾಡ್ಕೊಂಡು ಸ್ವಲ್ಪ ವೈಟ್ ಆಗಿದೆ, ಬ್ರೈಟ್ ಆಗಿದೆ ಅಂತ ಖುಷಿ ಆಗ್ತೀರಾ. ಬಟ್ ನೆಕ್ಸ್ಟ್ ವೀಕ್ ಆ ಬ್ರೈಟ್ನೆಸ್ ಕೂಡ ಇರೋದಿಲ್ಲ. ಇದು ಯಾಕೆ ಏನು ಅಂತ ತಿಳ್ಕೊಳ್ಳೋಣ. ಟೀತ್ ಕ್ಲೀನಿಂಗ್ ಅಂದ್ರೆ ಸ್ಕೇಲಿಂಗ್ ಅಂಡ್ ಪಾಲಿಶಿಂಗ್. ಇದು ವೈಟ್ನಿಂಗ್ ಅಲ್ಲ. ಇದು ನಿಮ್ಮ ಟೀತ್ ನ ಡಿಟಾಕ್ಸ್ ಮಾಡೋದು ಅಂತ ಅನ್ಕೊಳ್ಳಿ. ಬ್ರಷಿಂಗ್ ಇಂದ ಹೋಗದೇ ಇರುವ ಪ್ಲಾಕ್, ಟಾರ್ಟರ್, ಕ್ಯಾಲ್ಕುಲಸ್ ಮತ್ತು ಇತರ ಸರ್ಫೇಸ್ ಸ್ಟೇನ್ಸ್ ಇದನ್ನ ರಿಮೂವ್ ಮಾಡುತ್ತೆ. ಮೈಲ್ಡ್ ಆಗಿರೋ ಅಡಿಕೆ ಸ್ಟೇನ್ಸ್ ಕೂಡ ರಿಮೂವ್ ಮಾಡಲಾಗುತ್ತದೆ. ಅಲ್ಲಿನ ಮೇಲಿನ ಕುತ್ಕೊಂಡಿರೋ ಗುಡ್ಕಾ ಸ್ಟೇನ್ ಅಥವಾ ಎಲೆ ಅಡಿಕೆ ಸ್ಟೇನು ಬ್ರಷಿಂಗ್ ಮಾಡಿದ್ರೆ ಇದನ್ನ ಹೋಗ್ಲಿಲ್ಲಾಗ ಈ ಟೀತ್ ಕ್ಲೀನಿಂಗ್ ಪ್ರೊಸೀಜರ್ ಮುಖಾಂತರ ಇವನ್ನ ತೆಗಿಬಹುದು. ಸೊ ಅಲ್ಲಿ ಮೇಲೆ ಕುತ್ಕೊಂಡಿರೋ ಎಕ್ಸ್ಟ್ರಾ ಸ್ಟೇನ್ಸ್ ನ ನಾವು ತೆಗೆಯೋದ್ರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ವೈಟ್ ಆಗಿ ಕಾಣಿಸಬಹುದು. ಬಟ್ ಇದು ರಿಯಲ್ ವೈಟ್ನಿಂಗ್ ಟ್ರೀಟ್ಮೆಂಟ್ ಅಲ್ಲ. ಈ ಪ್ರೊಸೀಜರ್ ಅಲ್ಲಿ ಏನಾಗುತ್ತಂದ್ರೆ ಅಲ್ಟ್ರಾಸೋನಿಕ್ ಅಥವಾ ಆಂಡ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಈ ಟಾರ್ಟರ್ ರಿಮೂವ್ ಮಾಡ್ತೀವಿ, ನಂತರ ಪಾಲಿಶ್ ಮಾಡ್ತೀವಿ. ಯೂಶಲಿ ಇದು 30 to 60 ಮಿನಿಟ್ಸ್ ತಗೊಳುತ್ತೆ ಚೇರ್ ಅಲ್ಲಿ ಕುತ್ಕೊಂಡು. ಸೊ ಟೀತ್ ಕ್ಲೀನಿಂಗ್ ಬಂದ್ಬಿಟ್ಟು ನಿಮ್ಮ ಗಮ್ಸ್ ನ ಎಳ್ತಿ ಮಾಡಕ್ಕೆ, ನಿಮ್ಮ ಸ್ಮೈಲ್ ಚೆನ್ನಾಗಿ ಕಾಣೋದಕ್ಕೆ, ಬಟ್ ವೈಟ್ನಿಂಗ್ ಟ್ರೀಟ್ಮೆಂಟ್ ಅಲ್ಲ. ನಿಮಗೆ ನಿಜವಾಗ್ಲೂ ಬರೀ ಟೀತ್ ನ ವೈಟ್ನಿಂಗ್ ಟ್ರೀಟ್ಮೆಂಟ್ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಈ ವೈಟ್ನಿಂಗ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. Please keep it general, no specific diagnosis or treatment requests.